ಇವತ್ತು ನಾವು 9ನೇ ತರಗತಿಗೆ ಸಮಾಜ ವಿಜ್ಞಾನ ವಿಷಯದ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಕರ್ನಾಟಕದ ಕೈಗಾರಿಕೆಗಳು ಪಾಠ ಮಾಡಿದ್ದೇವೆ. ಈ ಕೈಗಾರಿಕೆಗಳು ಅದರ ಬೆಳವಣಿಗೆ ಪ್ರಾಮುಖ್ಯತೆ ಇರುವುದಕ್ಕಿಂತ ಮೊದಲು ಕೈಗಾರಿಕೆ ಅಂದ್ರೆ ಏನು ಅಂತ ಫಸ್ಟ್ ಗೊತ್ತಾಗಬೇಕು. ಕೈಗಾರಿಕೆ ಅಂತ ಹೇಳಿದ್ರೆ ಫ್ಯಾಕ್ಟರಿ, ಇಂಡಸ್ಟ್ರಿ. ಏನು ಕೈಗಾರಿಕೆ ಅಂದ್ರೆ ಕಾರ್ಖಾನೆ ಏನು, ಕೈಗಾರಿಕೆ ಅಂದ್ರೆ ಕೈಗಾರಿಕೆ ಅಂತ ಅರ್ಥ ಇಷ್ಟೇ, ಮೂಲ ಕಚ್ಚಾ ವಸ್ತುವನ್ನು ಅದರ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೈಗಾರಿಕೆ. ನೀವು ಮಧ್ಯದಲ್ಲಿ ಕೇಳಿದ್ರಿ, ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತು ಮಾಡೋದು ಕೈಗಾರಿಕೆ ಅಂತ ಹೇಳಿಕೊಟ್ಟಿರ್ತಾರೆ. ಸಾಮಾನ್ಯ ಅರ್ಥದಲ್ಲಿ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತು ಮಾಡೋದು ಕೈಗಾರಿಕೆ ಅಂತ ಹೇಳಿರ್ತಾರೆ. ಅದು ಸಂಪೂರ್ಣ ಸರಿನೂ ಅಲ್ಲ, ಸಂಪೂರ್ಣ ತಪ್ಪು ಅಲ್ಲ. ಒಂದು ಬರೀ ಕಚ್ಚಾ ವಸ್ತು ಅಂದ್ರೆ ಅದು ಬೇರೊಂದು ವಸ್ತುವಿನ ಸಿದ್ಧ ವಸ್ತುವಾಗಿರುತ್ತೆ. ಉದಾಹರಣೆ ಹೇಳೋದಾದ್ರೆ, ಈಗ ನೀವು ಮನೆಗೆ ಟೀ ಮಾಡಬೇಕು. ಟೀ ಮಾಡಕ್ಕೆ ಏನೇನು ಬೇಕು? ಹಾಲು ಬೇಕು, ಸಕ್ಕರೆ ಬೇಕು, ನೀರು ಬೇಕು, ಟೀ ಪೌಡರ್ ಬೇಕು, ಬಾಟ್ಲಿ ಬೇಕು, ಸ್ಟವ್ ಬೇಕು, ಬೆಂಕಿ ಬೇಕು, ಗ್ಯಾಸ್ ಬೇಕು, ಸಿಲಿಂಡರ್. ಈಗ ಸಕ್ಕರೆ ಟೀ ಮಾಡಕ್ಕೆ ಏನೇಳಿ ಕಚ್ಚಾ ವಸ್ತು, ಟೀ ಸಿದ್ಧ ವಸ್ತು. ಹಂಗಾದ್ರೆ ಸಕ್ಕರೆ ನಿಮಗೆ ಕಚ್ಚಾ ವಸ್ತು, ಸಕ್ಕರೆ ಫ್ಯಾಕ್ಟರಿಗೆ ಅಂದ್ರೆ ಬರೀ ಕಚ್ಚಾ ವಸ್ತು ಅಂದ್ರೆ ಮತ್ತೊಂದು ಕೈಗಾರಿಕೆಯ ಅದೇನಾಗಿರುತ್ತೆ ಅಂದ್ರೆ ಸಿದ್ಧ ವಸ್ತು ಆಗಿದೆ. ಟೀ ಪೌಡರ್ ಐತಲ್ಲ, ನಿಮಗೆ ಕಚ್ಚಾ ವಸ್ತು, ಟೀ ಫ್ಯಾಕ್ಟರಿಗೆ ಸಿದ್ಧ ವಸ್ತು. ಅದಕ್ಕೆ ನೀವು ಮನೆ ಅಂತ ಕರಿತೀವಿ, ಫ್ಯಾಕ್ಟರಿ ಅಂತ ಕರೆಯಲ್ಲ. ಹೌದಲ್ವೇ? ಹೌದಲ್ವೇ? ಹಾಗಾಗಿ ಕಾರ್ಖಾನೆ ಅನ್ನಿಸ್ತೇ, ಕೈಗಾರಿಕೆ ಅನ್ನಿಸ್ತೇ ಬರೀ ಕಚ್ಚಾ ವಸ್ತು ಅಲ್ಲ. ಎಂತ ಕಚ್ಚಾ ವಸ್ತು? ಮೂಲ ಕಚ್ಚಾ ವಸ್ತುವನ್ನ ನೋಡ್ರಿ. ಕಚ್ಚಾ ವಸ್ತು ಬೇರೆ, ಮೂಲ ಕಚ್ಚಾ ವಸ್ತು ಬೇರೆ. ಅರ್ಥ ಆಗ್ತಿರ್ತದೋ? ಉದಾಹರಣೆಗೆ ಸಕ್ಕರೆ ಎಂತ ವಸ್ತು? ಸಿದ್ಧ ವಸ್ತು. ಸಕ್ಕರೆ ಸಿದ್ಧ ವಸ್ತು ಆದಾದ್ರೆ ಇದರ ಮೂಲ ಕಚ್ಚಾ ವಸ್ತು ಯಾವ್ದು ಅಂತ ಹೇಳ್ರಿ? ಕಪ್ಪ. ಸರಿನಾ? ಕಪ್ಪು ಎಂತ ವಸ್ತು? ಇದು ಬರೀ ಕಚ್ಚಾ ವಸ್ತು ಅಲ್ಲ, ಮೂಲ ಕಚ್ಚಾ ವಸ್ತು. ಮೂಲ ಕಚ್ಚಾ ವಸ್ತು ನೋಡ್ರಿ. ಇದನ್ನೇ ಅರ್ಥದ ಉದಾಹರಣೆ ತಾಳ್ರಿ. ಕೈಗಾರಿಕೆ ಏನ್ ಮಾಡುತ್ತದು? ಯಾವ ವಸ್ತುವನ್ನ? ಮೂಲ ಕಚ್ಚಾ ವಸ್ತುವನ್ನ ಅದರ ಎರಡು ಗುಣ ಬದಲಾವಣೆ ಆಗಬೇಕು. ಒಂದು ಸ್ವರೂಪ, ಮತ್ತೊಂದು ಸ್ವಭಾವ. ಎರಡನ್ನೂ ಬದಲಾಯಿಸಬೇಕು. ಯಾವ್ಯಾವನ್ನ? ಸ್ವರೂಪ ಮತ್ತು ಸ್ವಭಾವ. ಸ್ವರೂಪ ಅಂದ್ರೆ ಏನ್ರಿ? ಸ್ವ ತನ್ನ, ರೂಪ ಆಕಾರ. ಹೌದಲ್ವೇ? ಸ್ವರೂಪ, ಭೂಮಿಯ ಸ್ವರೂಪ ದುಂಡಾಗಿದೆ, ಜಿಯಾಡಾಕಾರವಾಗಿದೆ ಅಂತ ನೋಡ್ತೀವಿ. ಹೌದಲ್ವೇ? ಸ್ವರೂಪ ಅಂದ್ರೆ ಏನ್ರಿ? ಆಕಾರ. ಸ್ವಭಾವ ಅಂದ್ರೆ ಯಾವ ಸ್ವಭಾವ ಸರಿ ಇಲ್ಲ, ಗುಣ. ಇವೆರಡು ಏನಾಗಬೇಕು? ಸಿದ್ಧ ವಸ್ತು ಆಗ್ಬೇಕಾದ್ರೆ ಬದಲಾವಣೆ ಆಗಲೇಬೇಕು. ಯಾವ ವಸ್ತುವಿನ? ಮೂಲ ಕಚ್ಚಾ ವಸ್ತುವಿನ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೈ
ಕೈಗಾರಿಕೆ. ಇದು ಚೆನ್ನಾಗಿ ಅರ್ಥ ಒಂದ್ಸಲ. ಕೈಗಾರಿಕೆ ಅರ್ಥ ಕಚ್ಚಾ ವಸ್ತುನ ಸಿದ್ಧ ವಸ್ತು ಮಾಡೋದು ಕೈಗಾರಿಕೆ ಅಲ್ಲ. ಉದಾಹರಣೆ ಕೊಟ್ಟಿದ್ದೀವಿ. ಎಂತ ಕಚ್ಚಾ ವಸ್ತು ಸಿದ್ಧ ವಸ್ತು ಮಾಡಬೇಕು? ಮೂಲ ಕಚ್ಚಾ ವಸ್ತುವನ್ನು. ಬರೇ ಮೂಲ ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತು ಮಾಡೋದಲ್ಲ, ಅದ್ರಲ್ಲಿ ಎರಡು ಗುಣ ಬದಲಾವಣೆ ಆಗಬೇಕು. ಯಾವ್ಯಾವು? ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಎಂತ ವಸ್ತು ಮಾಡಬೇಕು? ಸಿದ್ಧ ವಸ್ತುವನ್ನಾಗಿ ಮಾಡಬೇಕು. ಬರ್ತಡ್ರ? ಕೈಗಾರಿಕೆ ಅಂತ ಮೂಲ ಕಚ್ಚಾ ವಸ್ತುವಿನ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೈಗಾರಿಕೆ. ಕೈಗಾರಿಕೆ ಗೊತ್ತಾಗಲಿ. ಮೂಲ ಕಚ್ಚಾ ವಸ್ತುವಿನ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೈಗಾರಿಕೆ. ಇದು ಸಮಸ್ಯೆ ಈಗ ಒಂದು ಎಕ್ಸಾಂಪಲ್ ಕಾರಣ. ಉದಾಹರಣೆಗೆ ಯಾವ ಕಾರಣ? ಸಕ್ಕರೆ ಕಾರ್ಖಾನೆ ಕಾರಣ. ಕೈಗಾರಿಕೆಗೆ ಉದಾಹರಣೆ ಯಾವ ಕಾರ್ಖಾನೆ? ಸಕ್ಕರೆ ಕಾರ್ಖಾನೆ. ಈಗ ಸಕ್ಕರೆ ಕಾರ್ಖಾನೆಯ ಮೂಲ ಕಚ್ಚಾ ವಸ್ತು ಯಾವುದು? ಕಬ್ಬು. ಕಬ್ಬು ಯಾವ ಆಕಾರವಾಗಿರುತ್ತೆ? ಸಸ್ಯದಾಕಾರವಾಗಿರುತ್ತೆ. ಗಂಟಿರುತ್ತೆ. ಕೇಸರಿ ಕಲರ್ ಇರುತ್ತೆ, ಹಸಿರು ಕಲರ್ ಇರುತ್ತೆ, ಮಿಶ್ರಣ ಆಗಿರುತ್ತೆ, ಭದ್ರದು ಕೆಂಪು ಮಿಶ್ರಣ ಆಗಿರುತ್ತೆ. ಇದು ಕಬ್ಬು. ಸಕ್ಕರೆ ಇರುತ್ತೆ, ಬಿಳಿದಾದ ಸಣ್ಣ ಸಣ್ಣ ಅರಳುಗಳಿಂದ ಕೂಡಿರುತ್ತೆ. ಈಗ ನಾವು ಮಾತಾಡ್ತಾ ಇದೀವಿ, ಅದು ಮೂಲ ಕಚ್ಚಾ ವಸ್ತುವಿನ ಎರಡು ಗುಣಗಳನ್ನು ಬದಲಾಯಿಸಬೇಕು. ಒಂದು ಸ್ವರೂಪ, ಮತ್ತೊಂದು ಸ್ವಭಾವ. ಅವೆರಡು ಏನಾಗಬೇಕು? ಸಿದ್ಧ ವಸ್ತು ಆಗ್ಬೇಕಾದ್ರೆ ಬದಲಾವಣೆ. ನೋಡಿ, ಈಗ ಕಬ್ಬು ನೋಡಿದೀವಿ, ಸಕ್ಕರೆ ನೋಡಿದೀವಿ. ಕಬ್ಬು ಮೂಲ ಕಚ್ಚಾ ವಸ್ತು, ಸಕ್ಕರೆ ಸಿದ್ಧ ವಸ್ತು. ಕಬ್ಬಿನ ರೂಪ ಚೇಂಜ್ ಆಗಬೇಕು ಅಂತ ಹೇಳ್ತಾರೆ ಅವರು. ಒಂದು ಸ್ವರೂಪ ನೋಡಿ, ಕಬ್ಬಿನ ರೂಪ ಹೇಗಿದೆ? ಸಸ್ಯದ ರೂಪ ಇದೆ. ನಿಜದ? ಅದೇ ಸಿದ್ಧ ವಸ್ತು ಆಗ ಸಕ್ಕರೆ ನೀವು ಸಸ್ಯದ ರೂಪ ನೋಡಕ್ ಆಗುತ್ತಾ? ರೂಪ ಏನಾಗ್ತೇಳಿ? ಚೇಂಜ್. ಬದಲಾವಣೆ ಆಯ್ತಾಗಿಲ್ಲ. ನೋಡ್ರಿ, ಸ್ವರೂಪವನ್ನು ಬದಲಾಯಿಸಿ ಪದವಾಗಿ ಒಂದು ಗುಣ ಬದಲಾದ, ಇನ್ನೊಂದು ಗುಣ ಯಾವುದು? ಸ್ವಭಾವ ಗುಣ. ಈ ಸಸ್ಯವನ್ನ, ಕಬ್ಬನ್ನ ನೀರಾಕಿದ್ರೆ ಏನಾಗುತ್ತೆ? ಕಬ್ಬಿನ ತುಂಡ ನೀರೊಳಗೆ ಹಾಕಿದ್ರೆ ಏನಾಗುತ್ತೆ? ಏನಾಗಬಹುದು? ಮುಳುಗಬಹುದು, ಇಲ್ಲ ತೇಲ್ಬಹುದು. ಭಾರ ಆಗಿದ್ರೆ ಮುಳುಗಬಹುದು, ಸ್ವಲ್ಪ ಬೆಂಡ್ ಆಗಿದ್ರೆ ಮ್ಯಾಲ್ ಕರೆಕ್ಟ್ ಅಂತ ಅವಕಾಶ ಇದ್ರೆ ನೀರೊಳಗೆ ಹಾಕಿದ್ರೆ ಕಬ್ಬಿನ ತುಂಡು ಕೈ ಹೋಗುತ್ತಾ? ಯಾವ ಕಾರಣಕ್ಕೂ ಕೈ ಹೋಗಲ್ಲ. ಸ್ವಭಾವ ಗೊತ್ತಿದೆ. ಅದೇ ಸಕ್ಕರೆಯನ್ನ ನೀರೊಳಗೆ ಹಾಕಿದ್ರೆ ಮುಳುಗಲು ತೇಲದು ಮಾಡೋದು ಬದಲಾಗಿ ಏನಾಗುತ್ತೆ? ಸ್ವಭಾವ ಏನಾಗ್ತದೆ? ನೋಡಿ, ಎರಡೂ ಚೇಂಜ್ ಆಗುತ್ತೆ. ಸ್ವರೂಪ ಮತ್ತು ಸ್ವಭಾವ. ಅದು ಒಂದೇ ಅಲ್ಲ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಾರೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಮೂಲ ಕಚ್ಚಾ ವಸ್ತು ಕಬ್ಬಿಣದ ಅದಿರು. ಕಬ್ಬಿಣದ ಅದಿರು. ಸಿದ್ಧ ವಸ್ತು ಕಬ್ಬಿಣ. ಕಬ್ಬಿಣದ ನೋಡಿದ್ದೀರಾ? ಕಲ್ಚೂರು. ಇದು ಬೆಂಕಿ ಹಾಕಿತ್ತ ಕಲ್ಚೂರು ಉಳ್ಕಂತವ ಕರ್ರಿಗೆ ಆ ರೀತಿ ಇರುತ್ತೆ. ಯಾವುದು? ಕಬ್ಬಿಣದ ಅದಿರು. ಕಲ್ಲಿನ ಗುಡ್ಡೆ ಹಾಕಿರ್ತಾವ, ಬಗೆ ಸುತ್ತೊಳಗೆ ಕರ್ರದಲ್ಲಿ ರಾಶಿ ಇರ್ತಾವ ನೋಡಿ, ಆ ತರ ಇರುತ್ತೆ. ಯಾವುದು? ಕಬ್ಬಿಣದ ಅದಿರು. ಅದೇ ಮ್ಯಾಂಗನೀಸ್ ಅದ್ರು ಕಂದು ಬಣ್ಣಕ್ಕೆ ಇರುತ್ತೆ. ನಮ್ಮ ಸಿರಿಗೆರೆ ಕಡೆ ಹೋಗೋದ್ರಲ್ಲಿ ಮೇನ್ಸ್ ಅಂತ ನಡೀತಾ ಇರುತ್ತೆ, ನೋಡಿದ್ದೀವಿ. ಅಲ್ಲಿ ಮ್ಯಾಂಗನೀಸ್ ಅದ್ರು ಸಿಗುತ್ತೆ, ಕಂದು ಬಣ್ಣ ಸಿಕ್ಕ
ಕಲ್ಲು ಬಣ್ಣ ನಿಮ್ಗೆ ಯಾವುದು ಬದಾಮಿ ಕಲರ್ ಅಂತ ಕರಿತೀರಲ್ಲ ಆ ರೀತಿ ಕಾಣಿಸ್ಕೊಂಡು ಈಗಾಗಲೇ ಕಬ್ಬಿಣದ ಇದು ಕಬ್ಬಿಣ ನೋಡಿ ಕಬ್ಬಿಣದಲ್ಲಿ ಯಾವ ಉದ್ದಾಗ ಐತೆ ಕಲ್ಲಿನ ಉದ್ದಾಗ ಐತೆ ಸಣ್ಣ ಸಣ್ಣ ಕಲ್ಲಿನ ಉದ್ದಾಗ ಐತೆ ರೂಪ ಕಬ್ಬಿಣದಾಗ ಕಲ್ಚೂರು ಕಾಣ್ತಾವ ರೂಪ ಏನಾಗ್ತದೆ ಇದೇ ಕಲ್ಲಿನ ಕಬ್ಬಿಣದ ಅದಿರಣ್ಣ ಬೆಂಕಿ ಚೆನ್ನಾಗಿ ಕಾಸಿದೆ ಏನಾಗುತ್ತೆ ಕಲ್ಲು ಏನಾಗುತ್ತೆ ಸಿಡಿದೋದು ಒಡೆದೋದು ಈ ಬಂಡೆ ಹೊಡೆಯಲು ಡೈನಮೈಟ್ ಅಂತ ಆಗ್ತಾರೆ ಕಬ್ಬಿಣ ಆಗ್ತಾರೆ ಇದು ಬೆಂಕಿ ಆಗ್ತಾರೆ ಆಗ ಪದ ಬಿಟ್ಕೊಳ್ತೀವಿ ಬೆಟ್ಟದ ಮೇಲೆ ಬಂಡೆ ತೆಗಿಯಲು ನೋಡ್ಬೇಕು ಬೆಂಕಿ ಹಾಕಿದ ಕಲ್ಲು ಏನಾಗುತ್ತೆ ಸಿಡಿ ಒಡೆದೋದು ಅದು ಅದ್ರ ಸ್ವಭಾವ ಅದೇ ಕಬ್ಬಿಣವನ್ನ ಬೆಂಕಿ ಹಾಕಿ ಒಡೆದೋಗುತ್ತಾ ಏನಾಗುತ್ತೆ ಕಾದು ಕರಿಗೋಗುತ್ತೆ ಕೆಂಪಾಗುತ್ತೆ ಇನ್ನು ನೀವು ಇಟ್ಕೊಳ್ತಾ ಹೋದ್ರೆ ಏನಾಗುತ್ತೆ ಅದು ಅಲ್ಲೇ ಕರಿಗೋಗುತ್ತೆ ಕೂದ್ಕುಲ್ಮಿ ಅಂತ ನೋಡ್ತಾವು ಕಬ್ಬು ತುಂಡಿ ತಂಗಿ ಹಾಕಿ ತಿರುಗ್ತಾ ಹೋಗ್ರಿ ಫಸ್ಟ್ ಕೆಂಪಾಗುತ್ತೆ ಇನ್ನೂ ಕೆಂಪಾಗುತ್ತೆ ಇನ್ನೂ ನಾವು ನೋಡಿದಾಗ ಹಂಗೆ ಬಿಟ್ಟರೆ ಅಲ್ಲೇ ಕರಿಗೆ ನೀರಾಗ ಅಲ್ಲೇ ಅರಿತಾ ಇರುತ್ತೆ ಕರಿಗೆ ಏನಾಗುತ್ತೆ ಅನ್ನೋದು ನೀರ ಸ್ವಭಾವ ಏನ ಹೌದಲ್ವೇ ಹೌದಲ್ವೇ ಹಾಗಾಗಿ ಯಾವುದೇ ಒಂದು ಕೈಗಾರಿಕೆ ಅರ್ಥ ಗೊತ್ತಿರಲಿ ಕೈಗಾರಿಕೆ ಅಂದ್ರೆ ಏನು ಒಬ್ಬ ಹೇಳ್ಬೇಕು ಹೇಳ್ತೀವ ಕೈಗಾರಿಕೆ ಎಂದರೆ ಏನು ಮೂಲ ಕಚ್ಚಾ ವಸ್ತುವನ್ನು ಅದರ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸಿ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯೇ ಕೈಗಾರಿಕೆ. ಸರಿನಾ ಸರಿನಾ ಗಣಪ ಹೇಳು ಮೂಲ ಕಟ್ಟ ವಸ್ತುವಿನ ಸ್ವರೂಪ ಮತ್ತು ಸ್ವಭಾವಗಳನ್ನು ಬದಲಾಯಿಸುವ ಸಿದ್ಧ ವಸ್ತುವಾಗಿ ಬದಲಾಯಿಸುವ ಪ್ರಕ್ರಿಯೆಗೆ ಕೈಗಾರಿಕೆ. ಸರಿನಾ ಕರ್ಕೊಂಡ್ಬರ್ಬೇಕು ನಾಳೆ ಹೋಗ್ಬರ್ಕೋ ಕೈಗಾರಿಕೆ ಎಂದರೆ ಏನು ಅರ್ಥ ಈಗ ಅರ್ಥ ಗೊತ್ತಾಗ್ತಾ ಈಗ ಅರ್ಥ ಗೊತ್ತಾಯ್ತೀಗ ನೆಕ್ಸ್ಟ್ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಪ್ರಾಮುಖ್ಯತೆ ಕೈಗಾರಿಕೆಯಿಂದ ನಿಮ್ಗೆ ಏನು ಉಪಯೋಗ ಆಗುತ್ತೆ ಅದೇ ನೀವೇ ಹೇಳಿ ಕೈಗಾರಿಕೆಯಿಂದ ನಮ್ಗೆ ಏನು ಅನುಕೂಲ ಕೈಗಾರಿಕೆಯಿಂದ ನಮ್ಗೆ ಏನು ಉಪಯೋಗ ಸಿಗುತ್ತೆ ಫ್ಯಾಕ್ಟರಿಗಳಿಂದ ಏನು ಉಪಯೋಗ ಬೇಕೆ ಕೈಗಾರಿಕೆಯಿಂದ ಏನು ಉಪಯೋಗ ಏನು ಉಪಯೋಗ ಕೈಗಾರಿಕೆಗೆ ಏನು ಉಪಯೋಗವೇ ಏನು ಉಪಯೋಗ ಒಬ್ಬೊಬ್ಬರು ಹೇಳುವುದು ಇದು ರೂಮ್ ತರ ಸರ್ ಈ ಬಿಲ್ಡಿಂಗ್ ಕಟ್ಟಿವಿ ಹೌದಾ ಬಿಲ್ಡಿಂಗ್ ಕಟ್ಟಕ್ಕೆ ಏನೇ ಬಳಸಿದೀವಿ ಸಿಮೆಂಟ್ ಬಳಸಿದೀವಿ ಒಂದು ಕಾರಣ ಸಿಮೆಂಟ್ ಎಲ್ಲಿಂದ ಬಂತು ಸಿಮೆಂಟ್ ಫ್ಯಾಕ್ಟರಿಯಿಂದ ಬಂತು ಹೌದಾ ಈ ಪುಸ್ತಕ ಹಿಡ್ಕೊಂಡಿದ್ದೀರಿ ಪುಸ್ತಕ ಎಲ್ಲಿಂದ ಬಂತು ಕಾಗದ ಕಾರ್ಖಾನೆ ಕೈಯ ಪೆನ್ ಹಿಡ್ಕೊಂಡಿರಿ ಪೆನ್ ಎಲ್ಲಿಂದ ಬಂತು ಪೆನ್ಸಿಲ್ ಫ್ಯಾಕ್ಟರಿ ಚಾಕ್ ಪೀಸ್ ಎಲ್ಲಿಂದ ಬಂತು ಚಾಕ್ ಪೀಸ್ ಫ್ಯಾಕ್ಟರಿ ಬ್ರಷ್ಗಳು ಎಲ್ಲಿಂದ ಬಂತು ಹತ್ತಿ ಬಟ್ಟೆ ಗಿರ್ನಿ ಶೂ ಹಾಕಿದಿರಿ ಚಪ್ಪಲ್ ಫ್ಯಾಕ್ಟರಿ ಅಲ್ವೇ ಅಲ್ವೇ ಟೇಪ್ ಹಾಕಿದಿರಿ ಫ್ಯಾಕ್ಟರಿಯಿಂದಲೇ ಬಂತು ಅದು ಬೇರೆ ಬೇರೆ ನೋಡಕ್ಕೆ ನಿಮ್ಗೆ ಅನುಕೂಲ ಇದೆ ಒಂದು ನಮ್ಮ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸುತ್ತೆ ಹೌದಾಗಿ ಹೌದಾಗಿ ಕುಡಿಯಕ್ಕೆ ನೀರು ಕೊಡೋದು ಫ್ಯಾಕ್ಟ್ರಿ ನಾವು ಬೋರ್ವೆಲ್ ಕೊಡಿಸಿದೀವಿ ಬೋರ್ವೆಲ್ ಪರಿಯಕ್ಕೆ ಏನ್ ಬೇಕೇ
ಯಂತ್ರ ಬೇಕು. ಯಂತ್ರವನ್ನು ಯಾವ್ದಿಂದ ಮಾಡ್ತಾರೆ ಹೇಳ್ರಿ? ಕಾರ್ಖಾನೆಯಿಂದ ಮಾಡ್ತಾರೆ. ಅದು ಮ್ಯಾಕ್ಗೆ ಪೈಪ್ಗಳು ಬೇಕು. ಪೈಪ್ ಯಾತ್ರ ಮಾಡ್ತಾರೆ? ಕಾರ್ಖಾನೆಯಿಂದ ಮಾಡ್ತಾರೆ. ನೀವು ಊಟದ ಫ್ಯಾಕ್ಟ್ರಿ ಇದ್ರೆ ಆಗೋದು. ಬೆಂಕಿ ಪಟ್ಟು ಫ್ಯಾಕ್ಟ್ರಿ ಒಂದುವರೆಗೂ ಒಳಗೆ ಹೌದಾ ಇದೆ? ಬೆಂಕಿ ಪಟ್ಟು ಫ್ಯಾಕ್ಟ್ರಿ ಇಲ್ಲ ಅಂದ್ಬಿಟ್ರೆ ಬಚ್ಚಿ ನೋಡೋದವರೆಯ ಲೈಟರು ಬೆಂಕಿ ಇರೋದು ಅದು ಮಾಡಿ ಅದು ಮಾಡೋದು. ಬೆಂಕಿನೇ ಇಲ್ಲ ಬಾಟಲ್ಗಳಿಗೆ ಕಷ್ಟ ಆಗುತ್ತೆ. ಬ್ರಷ್ ಮಾಡಲ್ಲ ಒಬ್ರು ನೀವು ಫ್ಯಾಕ್ಟ್ರಿ ಇಲ್ಲ ಅಂದ್ರೆ ಬ್ರಷ್ ಇಲ್ವಲ್ಲ, ಸೋಪೆ ಇಲ್ಲ ಸ್ನಾನ ಮಾಡಕ್ಕೆ, ಸೀಗೆ ಪುಡಿ ಮಾಡೋದು ಫ್ಯಾಕ್ಟ್ರಿಯ, ಕಡ್ಲೆ ಹಿಟ್ಟು ಮಾಡೋದು ಫ್ಯಾಕ್ಟ್ರಿಯ. ಇಲ್ಲ ಅಂದ್ರೆ ಇವತ್ತು ನಾಗರಿಕರೇ ಆಗಲ್ಲ. ಹಂಗಾಗ್ಬಿಡ್ತೀರ ನಾಗರಿಕ ಕಟಿಂಗ್ ಮಾಡ್ಸಕ್ಕೆ ಇಲ್ಲ. ಕತ್ರೆ ಇಲ್ವಲ್ಲ, ಕತ್ರಿ ಮಾಡ್ಕೊಳ್ಳೋದು ಫ್ಯಾಕ್ಟ್ರಿ. ಒಂದು ನಮ್ಮ ದಿನನಿತ್ಯದ ಅವಶ್ಯಕತೆಗಳನ್ನ ಪೂರೈಸುತ್ತೆ. ಎರಡು, ಇವತ್ತು ಸಾರಿಗೆ ಸಂಪರ್ಕ ಇದಾವೆ ಅಂತಂದ್ರೆ ಕೈಗಾರಿಕೆ ಇದೆ. ವಸ್ತು ಕಾರುಗಳು ಬರ್ತಿದ್ದಾವೆ. ಯಾವ್ದು ಬರ್ತಿದ್ದಾವೆ? ಮೊಬೈಲ್ ಇಟ್ಕೊಂತಿದ್ರೆ ಮೊಬೈಲ್ ಎಲ್ಲಿಂದ ಬರ್ತವೆ? ಸಂಪರ್ಕ ಕಾರ್ಖಾನೆಯಿಂದ. ಟ್ಯಾಕ್ಟ್ರಿ ಓಡಿಸ್ಕೊಂಡು ಹೋಗ್ತಿದ್ರು ಅಂತ ಟ್ಯಾಕ್ಟ್ರಿ ಎಲ್ಲಿಂದ ಬರ್ತವೆ? ಹೌದಲ್ವೇ? ಇನ್ನೇನು ಅನುಕೂಲ? ದೇಶೀಯ ಮತ್ತು ವಿದೇಶಿ ವ್ಯಾಪಾರ. ಕೈಗಾರಿಕೆ ಉತ್ಪಾದನೆ ಆಗೋದು ಅಲ್ವೇನ್ರ? ಉತ್ಪಾದನೆ ಆಗಿರ್ತಾನೆ ನೀವು ಮಾರಕ್ ಹೋಗೋದು ಅಲ್ವೇನ್ರ? ನೀವು ಮಾಡಿದ ದೇಶೀಯ ವ್ಯಾಪಾರ, ನೀವು ಮಾರಿದ ಮತ್ತೆ ಬೇರೆ ದೇಶಕ್ಕೆ ಮಾರ್ತಿರೋ ಬಗ್ಗೆ ಸ್ವಲ್ಪ ಎಂತ ವ್ಯಾಪಾರ ಅದು? ವಿದೇಶಿ ವ್ಯಾಪಾರ. ಮಾರುಕಟ್ಟೆಗಳ ಅಭಿವೃದ್ಧಿ, ರಸ್ತೆ ಸಾರಿಗೆ ಅಭಿವೃದ್ಧಿ, ಆಮೇಲೆ ಉದ್ಯೋಗಾವಕಾಶಗಳ ಹೆಚ್ಚಳ. ಒಂದು ಫ್ಯಾಕ್ಟ್ರಿ 5,000 ಜನಕ್ಕೆ ಫ್ಯಾಕ್ಟ್ರಿ ಕೆಲಸ ಕೊಡುತ್ತೆ. ಕೊಡೋದು ಫ್ಯಾಕ್ಟ್ರಿ ಇದೆ ಅಂತಂದ್ರೆ ಅವ್ರು ಬರ್ತಾರೆ. ಅವ್ರು ನಂಬ್ಕೊಂಡು 5,000 ಓಟ್ ಹುಡ್ಕೊಂಡು ಹುಡ್ಕೊಳ್ಳೋದು. ಕಾರ್ಮಿಕರು ಊಟಕ್ಕೆ ಬರ್ತಾರೆ ಅಂತ ಓಟ್ ಹುಡ್ಕೊಂಡು ಓಟ್ ಸಪ್ಲೈ ಹುಡ್ಕೊಂಡ್ರು ನೋಡಿ. ಒಂದು ಬರ್ಲಿಕ್ಕೆ ಅಲ್ವೇಂದ್ರ? ಆಮೇಲೆ ಅವರ ತಲಾ ಆದಾಯ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸಂಬಳ ಅಂತ ಹೋಗ್ತಾರೆ, ತಲಾ ಆದಾಯ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ತಲಾ ಆದಾಯ ಜಾಸ್ತಿ ಆಗುತ್ತೆ. ಅವರ ವಾರ್ಷಿಕ ವರಮಾನ ಏನಾಗುತ್ತೆ? ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೋ? ಜಾಸ್ತಿ ಆಗುತ್ತೆ. ತಲಾ ವರಮಾನ ಹೆಚ್ಚಾಗಿ ಅವ್ರ ರಾಷ್ಟ್ರೀಯ ಆದಾಯ ಏನಾಗುತ್ತೆ? ಅವಾಗ ಇನ್ನೂ ಹೆಚ್ಚಾಗ್ತಾವ. ಹೌದಾ ಇಲ್ಲ? ಹೌದಾ ಇಲ್ಲ? ಹೀಗೆ ಹಲವಾರು ಅನುಕೂಲಗಳು ಯಾವ್ದ್ರಿಂದ ಆಗ್ತವೆ? ಯಾವ್ದ್ರಿಂದ ಆಗ್ತವೆ? ಕೈಗಾರಿಕೆಗಳಿಂದ ಆಗ್ತವೆ. ಕೇಳ್ತಾರೆ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳ್ತಾರೆ. ಅದೇ ಭೂಮಿಯ ಅಂತರಾಳದಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳಿಂದ ಅವು ಸದ್ಬಳಕೆ ಆಗ್ತವೆ. ಇಲ್ಲ ಸುಮ್ಮನೆ ವೇಸ್ಟ್. ಕಬ್ಬಿಣದ ಫ್ಯಾಕ್ಟ್ರಿ ಇಲ್ಲ ಅಂದ್ರೆ ಕಬ್ಬಿಣದ ವೇಸ್ಟ್ ಅಲ್ವೇ? ಭೂಮಿ ಒಳಗೆ ಕಬ್ಬಿಣದ ವೇಸ್ಟ್ ಅಲ್ವೇ? ಅಲ್ವೇನ್ರ? ಚಿನ್ನದ ಗಡಿ ಇಲ್ಲ ಅಂತಂದ್ರೆ ಚಿನ್ನ ಒಳಗದ್ದೇ ಪ್ರಯೋಜನ ವೇಸ್ಟ್. ನೀವು ಕಬ್ಬು ಬೆಳೆದಿದ್ರಿ ನಮ್ಮ ಶ್ರೀರಾಮಪುರದಾಗೆ ಚುಂಚನಕಟ್ಟೆಗೆ ಶ್ರೀರಾಮ ಸಕ್ಕರೆ ಕಾರ್ಖಾನೆ ಇಲ್ಲ ಅಂದ್ರೆ ಏನಾಗ್ತಿತ್ತು? ಕಬ್ಬೆಲ್ಲ ವೇಸ್ಟ್. ಅಲ್ವೇನ್ರ? ಹೀಗೆ ಕೈಗಾರಿಕೆಗಳಿದವಲ್ಲ. ಇವತ್ತು ನಮ್ಮ ಆಧುನೀಕರಣ ಅಂತ ಹುಟ್ಕೊಂಡಿದ್ದೆ ಯಾವ್ದ್ರಿಂದ ಹೇಳ್ರಿ? ಕೈಗಾರಿಕೆ. ಈಗ ಈ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಅರ್ಥ ಗೊತ್ತಾಯ್ತು? ಈಗ ಕೈಗಾರಿಕೆ ಸ್ಥಾಪನೆ ಇದು ಗೊತ್ತಾಯ್ತು, ಪ್ರಾಮುಖ್ಯತೆ ಗೊತ್ತಾಯ್ತು. ಈಗ
ಪ್ರಾಮುಖ್ಯತೆ, ಕರ್ನಾಟಕದ ಕೈಗಾರಿಕಾ ಪ್ರಾಮುಖ್ಯತೆ, ಇದು ನಾಳೆ 2ನೇ ಪ್ರಶ್ನೆ ಹೋಗ್ಬಾರ್ದು. ನೆಕ್ಸ್ಟ್, ಕೈಗಾರಿಕೆಯನ್ನ ಸ್ಥಾಪನೆ ಮಾಡಕ್ಕೆ ಏನೇ ಬೇಕು ಅಂತ ಅದನ್ನ ನಾವೇನಂತ ಕರಿತೀವಿ? ಸ್ಥಾನೀಕರಣದ ಅಂಶಗಳು ಅಂತ ಕರಿತೀವಿ. ಸ್ಥಾನೀಕರಣದ ಅಂಶಗಳು ಎಕ್ಸಾಮ್ ಕೇಳ್ತಿರ್ತಾರೆ. ಕೈಗಾರಿಕಾ ಸ್ಥಾನೀಕರಣದ ಅಂಶಗಳನ್ನು ತಿಳಿಸಿ. ಇವಾಗ ಕೈಗಾರಿಕೆ ಒಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಕ್ಕೆ ಏನೇ ಬೇಕು ಹೇಳ್ಕೊಡ್ರಿ ನೋಡೋಣ. ಏನ್ ಬೇಕು? ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಏನ್ ಬೇಕಲ್ಲಿ? ಫಸ್ಟ್ ನಿವೇಶನ ಬೇಕು. ಆಮೇಲೆ ಕಬ್ಬಿಣದಲ್ಲಿರೋ ಕಚ್ಚಾ ವಸ್ತು ಬೇಕು. ಅದು ಯಾವ್ದಾರ ಆಗಿದೆ, ಕಾರ್ಖಾನೆ ಸಂಬಂಧಪಟ್ಟಂತ ಕಚ್ಚಾ ವಸ್ತು ಸಿಗ್ಬೇಕು. ಆಮೇಲೆ ಕಾರ್ಮಿಕರು ಬೇಕು. ವೆರಿ ಗುಡ್. ಆಮೇಲೆ ನಿಮ್ಮ ಏನು ಬರಬೇಕು? ಕಾರ್ಖಾನೆ ಮಾಡಕ್ಕೆ ಇನ್ನೇನೇ ಬೇಕು? ಸರಿಯ ತಪ್ಪ ಸೆಕೆಂಡ್. ಇನ್ನೇನು? ಮಾಲೀಕ ಬಂಡವಾಳ ಬೇಕು. ಮತ್ತೆ ಹೌದು, ಇವರೆಲ್ಲ ಬೇಕಿಲ್ಲ, ಬಂಡವಾಳ ಬೇಕು. ವೆರಿ ಗುಡ್. ಆಮೇಲೆ ಬಾಯಲ್ಲಿ ಸರಿಯ ತಪ್ಪ ಸೆಕೆಂಡ್ರಿ. ಯಂತ್ರೋಪಕರಣಗಳು ಬೇಕು. ನೆಕ್ಸ್ಟ್, ಎಲ್ಲ ಬಂತು ಸೋಮ. ಉಸಿರಿಲ್ಲ, ನೀರು ಬೇಕು. ವೆರಿ ಗುಡ್. ಅಂದ್ರೆ ಇಲ್ಲಿ ಕಚ್ಚಾ ವಸ್ತುವನ್ನು ಬಂದು ಕಣ ಅದೇ ಶಕ್ತಿ ಸಂಪನ್ಮೂಲ ಬೇಕು. ಅದು ವಿದ್ಯುತ್ ಆಗಿರ್ಲಿ, ಕಲ್ಲಿದ್ದ ಆಗಿರ್ಲಿ, ಸೋಲಾರ್ ಆಗಿರ್ಲಿ, ಡೀಸೆಲ್ ಪೆಟ್ರೋಲ್ ಆಗಲಿ, ಶಕ್ತಿ ಸಂಪನ್ಮೂಲ ಬೇಕು. ಮಿಷಿನರಿ. ವೆರಿ ಗುಡ್. ನೆಕ್ಸ್ಟ್, ಇದು ಇನ್ನುವೇ ಇನ್ನೂ ಮೂರ್ನಾಲ್ಕು ಭಾಳ ಜೋರ ಬಿಡಬೇಕು. ಎಷ್ಟು 2, 4, 6, 7 ಇನ್ನು 3 ರಕ್ತ. ಸಾರಿಗೆ ಸಂಪರ್ಕ. ವೆರಿ ಗುಡ್. ಸಾರಿಗೆ ಬೇಕು. ಇನ್ನೂ 2 ಬಂಡವಾಳ ಆಗ್ತದೆ. ಮಾರುಕಟ್ಟೆ ಬೇಕು. ಏಕೆಂದ್ರೆ ಸಿದ್ಧವಸ್ತು ಮಾಡಿದ್ರೆ ಮಾರಿ ಜಾಗ ಬೇಕು. ಹೌದಲ್ಲ? ಸರ್ಕಾರದ ನೀತಿ ಪರ್ಮಿಷನ್ ಬೇಕು. ಸರ್ಕಾರ ಹೌದಲ್ಲ? ಸುಮ್ಮನೆ ಮಾಡ್ಕೊಡ್ತಾರ. ಪರ್ಮಿಷನ್ ತಾಂಡಿದ್ದೀರಾ ಅಂತ ಕೇಳ್ತಾರೆ. ಇಷ್ಟು ಎಂತ ಅಂಶಗಳು? ಸ್ಥಾನೀಕರಣದ ಅಂಶಗಳು. ಸ್ಥಾನೀಕರಣ ಅಂಶಗಳು ಬೇಡ ಸಾಕು. ಒಂದೊಂದು 2 ಸಾವಿರ. ಈಗ ಒಂದು ಫ್ಯಾಕ್ಟ್ರಿ ಕಟ್ಟನ್ ಜಾಗ ಬೇಕು. ಕಚ್ಚಾ ವಸ್ತು ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂತ ಮೂಲ ಕಚ್ಚಾ ವಸ್ತು ಸಿಗಾಕಿರ್ಬೇಕು. ಕಾರ್ಮಿಕರು ಸಿಗಾಕಿರ್ಬೇಕು. ಫ್ಯಾಕ್ಟ್ರಿ ಮಾಡಕ್ಕೆ ಬಂಡವಾಳ ಬೇಕು. ಯಂತ್ರೋಪಕರಣ ತರಿಸ್ಕೋಬೇಕು. ನೀರು,
ಕಾರ್ಮಿಕರಿಗೆ ಕುಡಿಯಕ್ಕೂ ನೀರು ಬೇಕು, ಕಾರ್ಖಾನೆಯ ಕಚ್ಚಾ ವಸ್ತುವನ್ನು ತೊಳೆಯಕ್ಕೂ ನೀರು ಬೇಕು. ಶಕ್ತಿ ಸಂಪನ್ಮೂಲ ಕಾರ್ಖಾನೆ ನಡೆಸಕ್ಕೆ ವಿದ್ಯುತ್ ದರ ಆಗಿರ್ಬೋದು, ಕಲ್ಲಿನ ಉದ್ಯೋಗ ಯಾವ್ದಾಗಲಿ ಶಕ್ತಿ ಸಂಪನ್ಮೂಲದಲ್ಲಿ ಇರಬೇಕು. ಸಂಪರ್ಕ ಕಚ್ಚಾ ವಸ್ತುವನ್ನ ಕಾರ್ಖಾನೆ ಸಾಗಿಸಕ್ಕೆ, ಸಿದ್ಧ ವಸ್ತುವನ್ನ ಮಾರ್ಕೆಟಿಗೆ ಸಾಗಿಸಕ್ಕೆ ಏನ್ ಬೇಕು? ಸಾರಿಗೆ ಬೇಕು. ಸಂಪರ್ಕ ಯಾಕೆ ಬೇಕು? ಸಂಪರ್ಕ ಅಂದ್ರೆ ಫೋನ್ ಯಾಕೆ ಬೇಕು? ಯಾವ್ಯಾವ ಮಾರ್ಕೆಟ್ ಎಷ್ಟೆಷ್ಟು ರೇಟ್ ಐತೆ ಅಂತ ತಿಳ್ಕೊಳ್ಬೇಕು, ಯಾವ್ಯಾವ ಫ್ಯಾಕ್ಟರಿ ಎಷ್ಟೆಷ್ಟು ರೇಟ್ ಐತೆ ಟನ್ನಿಗೆ ಕಬ್ಬಿಗೆ ಅಂತ ತಿಳ್ಕೊಳ್ಬೇಕು. ಸಂಪರ್ಕ ಬೇಕು. ಸಿದ್ಧ ವಸ್ತುವನ್ನ ಮಾರಾಟ ಮಾಡಕ್ಕೆ ಬೇಕು, ಎಲ್ಲವೂ ಜೊತೆಗೆ ಮನೆಗೆ ಏನ್ ಬೇಕು? ಸರ್ಕಾರದ ನೀತಿ, ಸರ್ಕಾರದ ಅನುಮತಿ ಬೇಕಾಗಿದೆ. ಇದನ್ನ ಏನಂತ ಹೇಳ್ತೀವಿ? ಕೈಗಾರಿಕಾ ಸ್ಥಾನೀಕರಣದ ಅಂಶಗಳು. 3 ಅಂಶ ಕ್ಲಿಯರ್ ಆಯ್ತು. ಕ್ಲಿಯರ್? ಒಂದು, ಕೈಗಾರಿಕೆ ಅಂದ್ರೇನು, ಕೈಗಾರಿಕೆಯ ಪ್ರಾಮುಖ್ಯತೆ ಅಂದ್ರೇನು, ಯಾವ್ಯಾವು, ಕೈಗಾರಿಕೆಯ ಸ್ಥಾನೀಕರಣದ ಅಂಶಗಳು ಯಾವು. ಈಗ ಕರ್ನಾಟಕದ ಕೈಗಾರಿಕೆಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇರೋದ್ರಿಂದ ಕರ್ನಾಟಕ ಕೈಗಾರಿಕಾ ಶಿಲ್ಪಿ ಅಂತಲೇ ಕರೀತಾ ಹೋಗ್ತೀವಿ. ಯಾರನ್ನ? ಸರ್ ಎಂ ವಿಶ್ವೇಶ್ವರಯ್ಯ, ಮೋಕ್ಷಕೊಂಡ ವಿಶ್ವೇಶ್ವರಯ್ಯ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ದಿವಾನ ಆಗಿ ಕೆಲಸ ಮಾಡಿ. ಹೆಸರು ಕೇಳಿದ್ದೀರಾ? ಕೇಳಿದ್ದೀರಾ? ನೋಡಿದ್ದೀರಾ? ಫೋಟೋ ಫೋಟೋ ನೋಡಿದ್ರೆ ನೋಡಿ, ಎಲ್ಲೆಲ್ಲಿ ನೋಡಿದ್ರೆ ಹೇಳಿ ನೋಡ. ಸ್ಕೂಲಾಗೆ, ಗ್ರಾಮ ಪಂಚಾಯತಿ, ಇನ್ನೇನು ನೋಡಿದ್ರಿ? ಗ್ರಂಥಾಲಯದಾಗೆ ಯಾವುದೋ ಒಂದು ಪಾಯಿಂಟ್ ಬೇಕಾಗುತ್ತೆ. ಇನ್ನೆಲ್ಲಿ ನೋಡಿದ್ದೀರಾ? ಮೈಸೂರಾಗೆ, SBI ಬ್ಯಾಂಕಿಗೆ ಹೋಗಿದ್ದೀರಾ? ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅಂತ ಹೇಳಿದ್ವಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬ್ಯಾಂಕ್ ಇದೆ ಹೊಸೂರಾಗೆ, ಕೇರಳದಾಗೆ. ಇದು ನೋಡಿದ್ರೆ ಬ್ಯಾಂಕ್ ಒಳಗೆ ತಾಲೀಕಿದ್ದೀರಾ? ಆ ಬ್ಯಾಂಕ್ ಒಳಗೆ ವಿಶೇಷ ಏರ್ಪಡಿಲ್ವಾ? ನೋಡಿದ್ದೀರಾ? ನಾಲ್ವಡಿ ಕೃಷ್ಣರಾಜ ಒಡೆಯರು, ವಿಶ್ವೇಶ್ವರಯ್ಯರು, ಅಂಬೇಡ್ಕರ್, ಗಾಂಧೀಜಿ ಎಲ್ಲ ಇದು ಫೋಟೋ ಹಾಕಿರ್ತಾರೆ ನೋಡಿ. ಯಾಕೆ ಅಂದ್ರೆ ಕರ್ನಾಟಕದ ಕೈಗಾರಿಕೆ ಅನ್ನೋದು ಹುಟ್ಟಾಕಿದರೆ ಯಾರಪ್ಪ ಅಂದ್ರೆ ನಮ್ಮ ಮೈಸೂರು ಇಷ್ಟು ಪಳಪಳ ಒಳಿಯಕ್ಕೆ ಇಷ್ಟು ಹಚ್ಚ ಹಸಿರಾಗಿ ಇರಬೇಕು ಅಂದ್ರೆ ಕಾರಣ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಯಾರು ಹಾಕಿರೋದು? ಹೌದಲ್ವೇ? ಹೌದಲ್ವೇ? ಅವ್ರ ಬಗ್ಗೆ ನಾವು ಹೇಳ್ತಾರೆ, ಮಾತು ಹೇಳ್ತಾರೆ ಸರ್ ಎಂ ವಿ, ಕೈಗಾರಿಕೀಕರಣ ಇಲ್ಲವೇ ವಿನಾಶ. ಅಂದ್ರೆ ಒಂದು ರಾಷ್ಟ್ರ ಅಭಿವೃದ್ಧಿ ಆಗಬೇಕು ಅಂದ್ರೆ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ಅಲ್ಲಿ ಏನಿರ್ಬೇಕು? ಕೈಗಾರಿಕೆ ಕೊಡ್ಬೇಕು. ಕೈಗಾರಿಕೆ ಇರಲಿಲ್ಲ ಅಲ್ಲಿ ಅಂತಂದ್ರೆ ಆ ರಾಷ್ಟ್ರ ಏನಾಗುತ್ತೆ ಅಂತ ಅರ್ಥ? ವಿನಾಶ ಆಗುತ್ತೆ ಅಂತ. ಇದು ಅವರ ವಾಣಿ. ಯಾರ ವಾಣಿ? ಸರ್ ಎಂ ವಿ ವಾಣಿ. ಕೈಗಾರಿಕೀಕರಣ ಇಲ್ಲವೇ ವಿನಾಶ. ಅದಕ್ಕಾಗಿ ಅವರು ಬೆಂಗಳೂರ ಫ್ಯಾಕ್ಟರಿ ಮಾಡಿದ್ರು. ಎಲ್ಲಿಂದ? ಒಂದು ಸಣ್ಣ ಗುಂಡು ಸೂಜಿ ಕಾರ್ಖಾನೆಯಿಂದ ಹಿಡ್ಕೊಂಡು ವಿಮಾನ ತಯಾರಿಕೆ ತನಕಲೂ ಬೆಂಗಳೂರ ಫ್ಯಾಕ್ಟರಿ ಮಾಡಿದ್ರು. ಯಾರು? ಫ್ಯಾಕ್ಟರಿ ಮಾಡಿದ್ದೆಲ್ಲ ಬೆಂಗಳೂರಿಗೆ. ಹೆಸರೆಲ್ಲ ಯಾವುದು ಕೊಟ್ಟರು ಗೊತ್ತಾ? ಮೈಸೂರು ಅಂತ ಹೆಸರು. ಮೈಸೂರು ಹೆಸರಿಗಿರೋ ಫ್ಯಾಕ್ಟರಿ ಹೇಳಿ ನೋಡಲ್ಲ. ಮೈಸೂರು ಪಾಕ ಅಲ್ಲ ಮೇಲೆ ಹೇಳಿ ನೋಡ. ಮೈಸೂರು ಸ್ಯಾಂಡಲ್ ಸೋಪ್ ಹೆಸರು ಕೇಳಿದ್ದೀರಾ? ಆನೆ ಲಾಂಛನಾಯಿ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದಂತ ಸೋಪ್, ಮಹಾರಾಜರಿಗಾಗಿಯೇ ತಯಾರಿಸಿದಂತ
ಸೋಪು ಇವತ್ತು ಚಾಲ್ತಿ ಐತೆ. ಯಾವ ಸೋಪು? ಮೈಸೂರು ಸ್ಯಾಂಡಲ್ ಸೋಪ್. ಯಾರ ನಿರ್ಮಾತೃ? ನಮ್ಮ ವಿಶ್ವೇಶ್ವರಯ್ಯ. ಆಮೇಲೆ ಈ ಬಲ್ಬ್ಗಳು ಮೈಸೂರು ಲ್ಯಾಂಪ್ಸ್. ಮೈಸೂರು ಲ್ಯಾಂಪ್ಸ್ ಮಾಡಿ ಅದು ಯಾಕೆ ಮಾಡಿ ಗೊತ್ತಾ? ನಮ್ಮ ಅರಮನೆ 7 ಗಂಟೆ ಆದ ತಕ್ಷಣ ಹಳ್ಳ ಬಳ ಬಳ ಅಂತ ಬಳಿ. ಯಾಕೆ ಲೈಟಿಂಗ್ಸ್ ಆನ್ ಮಾಡ್ತಾರೆ ಅಂತಿದ್ವಿ. ಆ ಬಲ್ಬ್ ಜೋಡ್ಸ ಲಕ್ಷೋಪಲಕ್ಷ ಬಲ್ಬ್ಗಳನ್ನ ತಯಾರು ಮಾಡಿದ್ದೆ ಮೈಸೂರು ಲ್ಯಾಂಪ್ಸ್. ಈ ಮನೆಗಳಿಗೆಲ್ಲ ಹೋಗಿದ್ದೇನೆ ಅಲ್ವೇನ್ರಾ? ನಮ್ಮ ಮೈಸೂರು ಅರಮನೆ ಜಗಜಗಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟರಿ ಮಾಡಿ ಇಡೀ ಅರಮನೆಗಳ ಬಲ್ಬ್ ಹಾಕಿದ್ರೆ ಅವತ್ತಿಂದ ಇವತ್ತಿಗೂ ಉಳಿತಾ ಇರೋದು ಅದೇ ಸಂಪ್ರದಾಯವನ್ನು ಇಟ್ಕೊಂಡು. ಅದಕ್ಕೆ ಮೈಸೂರು ದಸರಾ ಬಹಳ ಫೇಮಸ್. ಮೈಸೂರು ಲೈಟಿಂಗ್ಸ್ ನೋಡಕ್ಕೆ ಬೇರೆ ಬೇರೆ